ಇನ್ನು ಭದ್ರಾವತಿಯಲ್ಲಿ ಮಹಿಳಾ ಅಧಿಕಾರಿಗೆ ಬೆದರಿಕೆ ಹಾಕಿರುವಂತ ಪ್ರಕರಣ ರಾಜಕೀಯಕ್ಕೆ ತಿರುಗಿದೆ. ರಾಜ್ಯದಲ್ಲಿ ಅಧಿಕಾರಿಗಳಿಗೆ ಭದ್ರತೆ ಇಲ್ಲ ಅಂತ ಬಿಜೆಪಿ ಬೀದಿಗಿಳಿದು ಪ್ರತಿಭಟನೆ ನಡೆಸ್ತಾ ಇದೆ. ಇತ್ತ ಸರ್ಕಾರ ತಪ್ಪು ಮಾಡಿದ್ರೆ ಕ್ರಮ ತೆಗೆದುಕೊಳ್ತೀವಿ ಅಂತ ಸರ್ಕಾರದ ಸಚಿವರುಗಳು ಹೇಳ್ತಾ ಇದ್ದಾರೆ. ಆದರೆ ಕ್ರಮ ಎಲ್ಲಿ ತೆಗೆದುಕೊಂಡಿದ್ದೀರಾ ಇಷ್ಟೊತ್ತು? ಆಯ್ತಲ್ಲ, ಬಹಳ ದಿನಗಳೇ ಆಗಿ ಹೋಗಿದೆ. ಆದರೆ ಈ ಪ್ರಕರಣ ಮುಚ್ಚಾಕೋ ಪ್ರಯತ್ನ ವ್ಯವಸ್ಥಿತವಾಗಿ ನಡೀತಾ ಇದೆ ಅಂತ ವಿಪಕ್ಷಗಳು ಆರೋಪಿಸ್ತಾ ಇದ್ದಾರೆ. ಭದ್ರಾವತಿ ಎಂಎಲ್ಎ ಪುತ್ರನ ವಿರುದ್ಧ ಕೇಳಿಬಂದಿರುವಂತ ಆರೋಪಕ್ಕೆ ಸಂಬಂಧಪಟ್ಟಂಗೆ ಇವತ್ತೇನೇನು ಬೆಳವಣಿಗೆಗಳಾಗಿದೆ, ಈ ಪ್ರಕರಣ ಯಾವ ಕಡೆಗೆ ಹೋಗ್ತಾ ಇದೆ, ಬನ್ನಿ ನೋಡೋಣ. ಇವರೇ ನೆಟ್ಟು ಮಾತಾಡಿ ಇದಾರೆ ಬಿಡ್ರಿ. ಹೇಳಿ, ಇವರೇ ನೆಟ್ಟು ಮಾತಾಡಿ. ಯಾರಿಗ್ ಮಾತಾಡ್ತಾ ಇದ್ದೀರಾ? ಒಬ್ಬ ಅಧಿಕಾರಿಗೆ ಮಾತಾಡಿ, ನೆಟ್ಟು ಬೆಲೆ ಕೊಟ್ಟು ಮಾತಾಡಿ. ಇದಾರೆ ಕೇಳಿದ್ರಲ್ಲ, ಬರೀ ಬೀಪ್ ಕೇಳಿಸೋ ಈ ಘಟನೆ ಶಿವಮೊಗ್ಗದ ಭದ್ರಾವತಿಯದ್ದು. ಇಲ್ಲಿ ಮಹಿಳಾಧಿಕಾರಿಗೆ ಧಮಕಿ ಹಾಕ್ತಿರೋದು ಭದ್ರಾವತಿ ಕಾಂಗ್ರೆಸ್ ಶಾಸಕ ಸಂಗಮೇಶ್ ಪುತ್ರ ಬಸವೇಶ್ ಎಂಬ ಆರೋಪ ಕೇಳಿ ಬಂದಿದೆ. ಅಕ್ರಮ ಮರಳು ದಂಧೆ ತಡೆಯೋಕೆ ಹೋದ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರೋದು ರಾಜಕೀಯ ಪಡಸಾಲೆಯಲ್ಲಿ ಕಿಡಿ ಹೊತ್ತಿಸಿದೆ. ಅಧಿಕಾರಿಗಳಿಗೆ ರಕ್ಷಣೆ ನೀಡುವಂತೆ ಅಶೋಕ್ ಛಲವಾದಿ ಪ್ರತಿಭಟನೆ. ಡಿಜಿ, ಐಜಿಪಿ, ಮುಖ್ಯ ಕಾರ್ಯದರ್ಶಿಗೆ ವಿಪಕ್ಷ ನಾಯಕರ ಮನವಿ. ಸಂಗಮೇಶ್ ಪುತ್ರನದ್ದು ಎನ್ನಲಾದ ಆಡಿಯೋದ ವಿರುದ್ಧ ಬಿಜೆಪಿ ಸಿಡಿದೆದ್ದಿದೆ. ವಿಧಾನಸಭೆ ವಿಪಕ್ಷ ನಾಯಕ ಅಶೋಕ್, ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿದ್ರು. ವಿಧಾನಸೌಧದ ಹೊರಗೆ ಅಧಿಕಾರಿಗಳಿಗೆ ರಕ್ಷಣೆ ನೀಡುವಂತೆ ಪೋಸ್ಟರ್ ತೋರಿಸಿ ಆಕ್ರೋಶ ಹೊರಹಾಕಿದ್ರು. ಬಳಿಕ ಬೆಂಗಳೂರಿನ ನೃಪತುಂಗ ರಸ್ತೆಯಲ್ಲಿರುವ ಡಿಜಿ ಮತ್ತು ಐಜಿಪಿ ಕಚೇರಿಗೆ ತೆರಳಿ ಮನವಿ ಪತ್ರ ಕೊಟ್ಟಿದ್ದಾರೆ. ಇಷ್ಟಕ್ಕೆ ಸುಮ್ಮನಾಗದ ನಾಯಕರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನೂ ಬರೆದಿದ್ದಾರೆ. ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಶಾಸಕ ಎಚ್.ಸಿ. ಬಾಲಕೃಷ್ಣ ತಿರುಗೇಟು ಕೊಟ್ಟಿದ್ದು ಬಿಜೆಪಿಯವರು ಸತ್ಯ ಹರಿಶ್ಚಂದ್ರರಲ್ಲ ಅಂತ ಪಂಚ್ ಕೊಟ್ಟಿದ್ದಾರೆ. ನಿಷ್ಠಾವಂತ ಅಧಿಕಾರಿಗಳನ್ನ ಕಾಪಾಡಬೇಕಾಗಿತ್ತು ಅಂತ ವಿಧಾನಸೌಧ ಇವತ್ತು ಮೌನ ಸೌಧ ಆಗಿದೆ. ಆ ಹೆಣ್ಣುಮಗಳ ಮೇಲೆ ಅವ್ಯಾಚ ಶಬ್ದಗಳು ಕೇಳಬಾರದು, ಅಷ್ಟು ಅವ್ಯಾಚ ಶಬ್ದಗಳನ್ನು ನಿಂದೆ ಮಾಡಿದೆ. ಈ ಸರ್ಕಾರದಲ್ಲಿ ಮಹಿಳಾ ಅಧಿಕಾರಿಗಳು ಹೆಂಗೆ ಕೆಲಸ ಮಾಡೋದು? ವಿರೋಧ ಪಕ್ಷದವರು ನಮ್ಮ ಆಡಳಿತನ ಹೋಗ್ಲಕ್ಕಾಯ್ತದ? ಎಲ್ಲ ಕಡೆ ಎಲ್ಲ ಸಂದರ್ಭದಲ್ಲೂ ಸಣ್ಣ ಪುಟ್ಟ ಘಟನೆಗಳು ಆಗ್ತವೆ. ಆ ಘಟನೆಗಳನ್ನೇ ವೈಭವೀಕರಣ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಬಿಜೆಪಿ ಅವ್ರಿಗೆ ಸತ್ಯ ಹರಿಶ್ಚಂದ್ರರೇನಲ್ಲ, ಅವ್ರ ಕಾಲದಲ್ಲೂ ಕೂಡ ನಡೆದಿದೆ. ಇನ್ನು ಶಿವಮೊಗ್ಗ ಎಸ್ಪಿ ಮಿಥುನ್ ಕುಮಾರ್ ಮಾತನಾಡಿ, ಪ್ರಕರಣ ಸಂಬಂಧ 3 ಆರೋಪಿಗಳನ್ನ ಬಂಧಿಸಿದ್ದೇವೆ. ಪ್ರಾಥಮಿಕ ತನಿಖೆ ಆರಂಭ ಆಗಿದೆ ಅಂದ್ರು. ಸಂಗಮೇಶ್ ಪುತ್ರ ಇದ್ರೂ ಕ್ರಮ ಕೈಗೊಳ್ಳುವುದಾಗಿ ಗೃಹ ಸಚಿವರು ಭರವಸೆ ಕೊಟ್ಟರು. ಪ್ರಾಥಮಿಕ ತನಿಖೆ ಆರಂಭ ಆಗಿದೆ. 3 ಜನ ಆರೋಪಿತರನ್ನ ಈಗಾಗಲೇ ಬಂಧಿಸಿದ್ದೀವಿ. ಬಂಧಿಸಿ ಅವ್ರದ್ದು ಕೂಡ ಎನ್ಕ್ವೈರಿ ನಡೀತಾ ಇದೆ. ತನಿಖೆ ಮುಂದುವರೆದಿದೆ. ಅಲ್ಲ, ಈಗ ನಾವು ತನಿಖೆ ಮಾಡ್ತೀವಲ್ಲ, ತನಿಖೆ ಮಾಡಿ ಒಬ್ಬ ಡಿವೈಎಸ್ಪಿಗೆ ಇದು ಮಾಡಿ ನೀವು ಇಮಿಡಿಯೇಟಾಗಿ ರಿಪೋರ್ಟ್ ಕೊಡಿ ಅಂತ ಡಿವೈಎಸ್ಪಿಗೆ ಒಬ್ಬರಿಗೆ ಇಂಟ್ರೆಸ್ಟ್ ಮಾಡಿದ್ದಾರೆ. ಮಾಡಿ ಇಮಿಡಿಯೇಟಾಗಿ ರಿಪೋರ್ಟ್ ತೊಗೊಳ್ತಾರೆ. ಸಂಗಮೇಶ್ವರನ ಮಗ ಇದ್ದರೆ ಅವನ ಮೇಲೂ ಕ್ರಮ ತೊಗೊಳ್ತಾರೆ. ಅವನ ಮೇಲೂ ಅವನು ಒಂದು ವೇಳೆ ಇನ್ವಾಲ್ವ್ ಆಗಿ ಅವನೇ ಬೈದಿದ್ದಾನೆ ಅಂತ ಹೇಳಿ ಗೊತ್ತಾಯಿತು ಅಂದರೆ ಅವನ ಮೇಲೂ ಕ್ರಮ ತಗೊಳ್ತಾರೆ. ಈ ಮಧ್ಯೆ ಕೆಆರ್ಎಸ್ ಪಕ್ಷ ಕೂಡ ಶಿವಮೊಗ್ಗದಲ್ಲಿ ಪ್ರತಿಭಟನೆ ನಡೆಸಿದೆ. ಮರಳು ಮಾಫಿಯಾ ನಡೆಸುತ್ತಿರುವವರ ವಿರುದ್ಧ ಧಿಕ್ಕಾರ ಕೂಗಿ ಮಹಿಳಾಧಿಕಾರಿಗಳಿಗೆ ರಕ್ಷಣೆ ನೀಡುವಂತೆ ಆಗ್ರಹಿಸಿದ್ದಾರೆ. ಇನ್ನು ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿದ ಅಧಿಕಾರಿ ಜ್ಯೋತಿ ಪ್ರಕರಣದ ಬಗ್ಗೆ ಡಿಸಿಗೆ ಮಾಹಿತಿ ಕೊಟ್ಟಿದ್ದಾರೆ. ಬೆಂಗಳೂರಿನಿಂದ ಕಿರಣ್ ಹನಿಯಡ್ಕ ಜೊತೆ ಬಸವರಾಜ್, ಟಿವಿ9 ಬೆಂಗಳೂರು.